Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು change in taxes with the help of diagram ನ ಡಿಸ್ಕಸ್ ಮಾಡ್ತಾ ಇದೀವಿ. ಅದು 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇರುವಂಥದ್ದು. ಓಕೆನಾ? ನಾವು ಏನ್ ಹೇಳ್ತಿದ್ದಾರೆ ಅಂದ್ರೆ ಟ್ಯಾಕ್ಸ್ ಕಟ್ ಮಾಡ್ತಾರಲ್ಲ, ಆ ಟ್ಯಾಕ್ಸ್ ಏನಾದರೂ ರೆಡ್ಯೂಸ್ ಮಾಡಿದ್ರೆ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ನಮಗೆ ಇಂಪೋಸ್ ಮಾಡೋ ಟ್ಯಾಕ್ಸ್ ಕಡಿಮೆ ಆದರೆ ಡಿಸ್ಪೋಸಬಲ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂದರೆ ಪರ್ಸನಲ್ ಇನ್ಕಮ್ ಮೈನಸ್ ಪರ್ಸನಲ್ ಟ್ಯಾಕ್ಸ್ ಪೇಮೆಂಟ್ ಅಲ್ವಾ. ಈಗ ನಮ್ಮ ಹತ್ರ 1000 ರೂಪೀಸ್ ಇದೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಟ್ಯಾಕ್ಸ್ 200 ಇಂಪೋಸ್ ಮಾಡ್ತಾರೆ. ಆಗ ನಮಗೆ ಲೆಫ್ಟ್ ಔಟ್ ಅಮೌಂಟ್ ಎಷ್ಟು? 800. ಈ 800 ನಿನ್ನ ಕನ್ಸಂಪ್ಷನ್ಗೆ ಯೂಸ್ ಮಾಡಿ ಉಳಿದಿರೋ ಅಂಥ ಅಮೌಂಟ್ನ ಸೇವಿಂಗ್ಸ್ಗೆ ಯೂಸ್ ಮಾಡ್ಕೊಳ್ತೀರ ಅಲ್ವಾ. ಸೊ ಈ ಕನ್ಸಂಪ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಅದನ್ನು ನಾವು ಸಿ ಅಂತ ಕೂಡ ಹೇಳ್ತೀವಿ. ಸೊ ಇಂಡ್ಯೂಸ್ಡ್ ಕನ್ಸಂಪ್ಷನ್ CY ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಅಗ್ರಿಗೇಟ್ ಡಿಮಾಂಡಲ್ಲಿ ಇದು ಒಂದು ವೇರಿಯಬಲ್ ಅಂತಲೇ ನಾನು ಹೇಳ್ಬೋದು. ಓಕೆನಾ? ಓಕೆ, ನಾವು ಈಗ ಏನು ಮಾಡುತ್ತೆ ಗವರ್ನಮೆಂಟ್ ಇನ್ಸ್ಟೆಡ್ ಆಫ್ 200, ಓಕೆ, ಅದು ಎಷ್ಟು ಇಂಪೋಸ್ ಮಾಡುತ್ತೆ? 200 ಬದಲು 100 ರೂಪೀಸ್ ಇಂಪೋಸ್ ಮಾಡುತ್ತೆ ಟ್ಯಾಕ್ಸ್ ಅಂದರೆ. ಸೊ 1000 ರೂಪೀಸಲ್ಲಿ -100 ಆದರೆ 900 ರೂಪೀಸ್ ಸಿಗುತ್ತೆ. ಸೊ ಮೊದಲೆಷ್ಟಿತ್ತು ಇನ್ಕಮು? ಡಿಸ್ಪೋಸಬಲ್ ಇನ್ಕಮ್ 800, ಈಗ 900 ಆಯಿತು. ಸೊ ಅಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಯಿತು? 100 ರೂಪೀಸ್. ಯುವರ್ ಕನ್ಸಂಪ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿಲಿ? ಸಿ ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಇನ್ಕಮ್ ಅನ್ನೋದೇನು? 100 ಅಲ್ವಾ. 100 ಅಷ್ಟು ಇನ್ಕ್ರೀಸ್ ಆಯಿತು. 100 ರೂಪೀಸ್ ನಿಮಗೆ ಇನ್ಕ್ರೀಸ್ ಆಯಿತು 800ಇಂದ 900 ಹೋದಾಗ. ಸೊ ಹಾಗಾಗಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಎಷ್ಟಿದೆ? 0.8 ಇದೆ. ಸೊ ಟೋಟಲ್ ಕನ್ಸಂಪ್ಷನ್ಗೆ ನೀನು ಎಷ್ಟು ಸ್ಪೆಂಡ್ ಮಾಡ್ತೀಯ ಅಂದರೆ 80 ರೂಪೀಸ್ನ ಸ್ಪೆಂಡ್ ಮಾಡ್ತೀಯ. ಆಲ್ರೆಡಿ 800ಅಲ್ಲಿ ಸಮ್ ಅಮೌಂಟ್ ನೀವು ಸ್ಪೆಂಡ್ ಮಾಡ್ತಿರ್ತೀರ. ಇವಾಗ ಇನ್ಕ್ರೀಸ್ ಆಗೋದೆಷ್ಟು? 80 ರೂಪೀಸ್ ಅಷ್ಟು ಸ್ಪೆಂಡಿಂಗು ನಿಮ್ಮದು ಜಾಸ್ತಿ ಆಗುತ್ತೆ. ಉಳಿದಿದ್ದು 20 ರೂಪೀಸ್ ಏನು ಮಾಡ್ತೀರಾ? ಸೇವಿಂಗ್ಸ್ಗೆ ಕಳಿಸ್ತೀರಾ. ಸೊ ಪ್ರೀವಿಯಸ್ 800 ತೊಗೊಳ್ಬೇಕಾದ್ರೆ ನಿಮ್ಮದು ಅಗ್ರಿಗೇಟ್ ಡಿಮಾಂಡ್ ಇಲ್ಲಿತ್ತು, ಮತ್ತು ಈಕ್ವಿಲಿಬ್ರಿಯಂ ಪೊಸಿಷನ್ ಇದಾಗಿತ್ತು. ಯಾಕಂದರೆ ಇನ್ಕಮ್ ಈಸ್ ಈಕ್ವಲ್ ಟು ಅಗ್ರಿಗೇಟ್ ಸಪ್ಲೈ. ಓಕೆನಾ? ಸೊ ಇದು ಅಗ್ರಿಗೇಟ್ ಡಿಮಾಂಡ್ ಆಗಿತ್ತು. ವೆನ್ ಅಗ್ರಿಗೇಟ್ ಡಿಮಾಂಡ್ ಈಸ್ ಈಕ್ವಲ್ ಟು ಅಗ್ರಿಗೇಟ್ ಸಪ್ಲೈ, ಈಕ್ವಿಲಿಬ್ರಿಯಂ ಪೊಸಿಷನ್ ಬಂತು. ಇದನ್ನು ನಾವು ಈಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಯಾವಾಗ ನಿಮ್ಮದು ಇನ್ಕಮ್ಮು 800ಇಂದ 900ಗೆ ಹೋಯ್ತು, ಆವಾಗ ನಿಮ್ಮ ಕನ್ಸಂಪ್ಷನು ಮತ್ತೆ 80 ರೂಪೀಸ್ ಅಷ್ಟು ಇನ್ಕ್ರೀಸ್ ಆದಾಗ ಅಗ್ರಿಗೇಟ್ ಡಿಮಾಂಡ್ ವಿಲ್ ಶಿಫ್ಟ್ ಫ್ರಮ್ AD ಟು AD ಡ್ಯಾಶ್. ಓಕೆ, ಟ್ಯಾಕ್ಸ್ ಎಷ್ಟಿತ್ತು? 200 ಇತ್ತು. ಈಗೇನಾಯಿತು? 100 ರೂಪೀಸ್ ಮಾತ್ರ ಇಂಪೋಸ್ ಮಾಡ್ತಿದ್ದಾರೆ. ಸೊ 100 ರೂಪೀಸ್ ಕಟ್ ಆಯಿತು, ಟ್ಯಾಕ್ಸ್ ರೆಡ್ಯೂಸ್ ಆಯಿತು ಅಂತ ಹೇಳ್ತಿದ್ದಾರೆ. ಆಗ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆಗಿ ಅಗ್ರಿಗೇಟ್ ಡಿಮಾಂಡ್ ವಿಲ್ ಶಿಫ್ಟ್ ಫ್ರಮ್ AD ಟು AD ಡ್ಯಾಶ್. ಸೊ ಆಗೇನಾಗುತ್ತೆ? ಈಕ್ವಿಲಿಬ್ರಿಯಂ ಪೊಸಿಷನ್ ವಿಲ್ ಶಿಫ್ಟ್ ಫ್ರಮ್ E ಟು E ಡ್ಯಾಶ್. ಸೊ ಇನ್ಕಮ್ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ? ಟ್ಯಾಕ್ಸಲ್ಲಿ ಏನಾದರೂ ಚೇಂಜ್ ಆದರೆ ಲೆವೆಲ್ ಆಫ್ ಇನ್ಕಮಲ್ಲೂ ಕೂಡ ಚೇಂಜ್ ಆಗುತ್ತೆ. ಯಾಕಂತಂದರೆ ಚೇಂಜ್ ಇನ್ ಟ್ಯಾಕ್ಸ್ ವಿಲ್ ಬ್ರಿಂಗ್ ಅ ಚೇಂಜ್ ಇನ್ ಅಗ್ರಿಗೇಟ್ ಡಿಮಾಂಡ್. ಸೊ ಇಲ್ಲಿ ನೋಡಿ, ಟ್ಯಾಕ್ಸ್ ಮಲ್ಟಿಪ್ಲೇಯರ್ ಯೂಸ್ ಮಾಡಿಕೊಂಡು ನಾವು ಇನ್ಕಮಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ನಾವು ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೇಯರ್ ಕ್ಯಾಲ್ಕುಲೇಟ್ ಮಾಡ್ತಿರೋ ಹಾಗೆ ಟ್ಯಾಕ್ಸ್ ಮಲ್ಟಿಪ್ಲೇಯರ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಟ್ಯಾಕ್ಸ್ ಮಲ್ಟಿಪ್ಲೇಯರ್ಗೆ ಈಕ್ವೇಷನ್ ಏನಿದೆ? ಡೆಲ್ಟಾ ವೈ ಈಸ್ ಈಕ್ವಲ್ ಟು ಮಲ್ಟಿಪ್ಲೇಯರ್ ಇಂಟು -C change in tax minus marginal propensity to consume and change in tax. This can be written like this also. If we bring this delta t towards the left side, then delta y divided by delta t you will get. Then the left out is 1 divided by multiplier divided into minus C. Okay, when you multiply minus C with this one, you are going to get an equation delta y divided by delta t is equal to minus C divided by 1 minus C. Because a tax cut will cause an increase. Tax reduction will increase the consumption and output. Or increase in tax, if tax increases, will cause a decrease in
consumption and output. So there is an inverse relationship between the tax and consumption and output. So because of that reason, tax multiplier is a negative multiplier. So comprising two equations, you can see here government expenditure multiplier and tax multiplier. So delta y divided by delta g, delta y divided by delta t. But here you can see positive multiplier is there, but here we have negative multiplier. Okay, dear students, now let us discuss how the government expenditure multiplier is greater than the tax multiplier in absolute value terms. ಸೊ ಆಗ್ಲೇ ನಾನು ಹೇಳಿದೆ ಟ್ಯಾಕ್ಸ್ ಏನಾದರೂ ಇನ್ಕ್ರೀಸ್ ಆದರೆ ಕನ್ಸಂಪ್ಷನ್ ಅಂಡ್ ಔಟ್ಪುಟ್ ಎರಡು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಅಂದರೆ ದೇರ್ ಇಸ್ ಎ ನೆಗೆಟಿವ್ ರಿಲೇಶನ್ಶಿಪ್. ಹಾಗಾಗಿ ಟ್ಯಾಕ್ಸ್ ಮಲ್ಟಿಪ್ಲೇಯರು ನೆಗೆಟಿವ್ ಮಲ್ಟಿಪ್ಲೇಯರ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಆದ್ರಿಂದ ನಾವೇನಂತ ಹೇಳ್ತೀವಿ, ಟ್ಯಾಕ್ಸ್ ಮಲ್ಟಿಪ್ಲೇಯರ್ ಇಸ್ ಸ್ಮಾಲರ್ ಇನ್ ಅಬ್ಸಲ್ಯೂಟ್ ವ್ಯಾಲ್ಯೂ ಕಂಪೇರ್ಡ್ ಟು ಗವರ್ನಮೆಂಟ್ ಸ್ಪೆಂಡಿಂಗ್ ಮಲ್ಟಿಪ್ಲೇಯರ್. ಯಾಕಪ್ಪ? ಟ್ಯಾಕ್ಸ್ ಮಲ್ಟಿಪ್ಲೇಯರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೇಯರ್. ಅಂದರೆ ಗವರ್ನಮೆಂಟ್ ಸ್ಪೆಂಡ್ ಏನಾದರೂ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಟೋಟಲ್ ಸ್ಪೆಂಡಿಂಗ್, ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಅಗ್ರಿಗೇಟ್ ಡಿಮಾಂಡ್. ಓಕೆ, ಅಗ್ರಿಗೇಟ್ ಡಿಮಾಂಡ್ 100 rupees ಇನ್ಕ್ರೀಸ್ ಆಯಿತು ಅಂತಂದರೆ AD ಟು AD ಡ್ಯಾಶ್ಗೆ ಶಿಫ್ಟ್ ಆಯಿತು ಅಂತ ಹೇಳಿದೆ ಅಲ್ವಾ, ಲೈನ್ಸ್ ಈ ಥರ ಇತ್ತು. ಅಗ್ರಿಗೇಟ್ ಡಿಮಾಂಡ್ AD ಏನಾಯಿತು AD ಡ್ಯಾಶ್ಗೆ ಶಿಫ್ಟ್ ಆಯಿತು ಅಂತ ಹೇಳಿದೆ. ಅದು ಎಷ್ಟು? 0.8 ಅಂದರೆ 80% ಆಫ್ ಟ್ಯಾಕ್ಸ್ ರಿಡಕ್ಷನ್ ಅಂದೆ. ಅಂದರೆ ಅಲ್ಲಿಗೆ ಅರ್ಥ ಏನು? 80 rupees ಅಷ್ಟು 80 rupees ಅಷ್ಟು ಏನಾಯಿತು ಅಗ್ರಿಗೇಟ್ ಡಿಮಾಂಡ್ ಮೇಲೆ ಚೇಂಜ್ ಆಯಿತು ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಆದರೆ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ 100 rupees ಮಾಡಿದ್ರೆ ಅದು ಸೇವಿಂಗ್ಸ್ ಅನ್ನೋ ಅಕೌಂಟ್ಗೆ ಹೋಗೋದಿಲ್ಲ. ಅವಾಗ ಅಗ್ರಿಗೇಟ್ ಡಿಮಾಂಡು 80 ಬದಲು 100 ಆಗುತ್ತೆ. ಆಗ ಅಗ್ರಿಗೇಟ್ ಡಿಮಾಂಡು ಏನಾಗುತ್ತೆ, ಶಿಫ್ಟ್ ಆಗೋದೇನಿದೆ ಅದು ಹೈ ರೇಟಲ್ಲಿ ಶಿಫ್ಟ್ ಆಗುತ್ತೆ, ಅಥವಾ ಟ್ಯಾಕ್ಸ್ ರಿಡಕ್ಷನ್ ಇಂದ ಅಗ್ರಿಗೇಟ್ ಚೇಂಜ್ ಆಗೋದು ಕಡಿಮೆ. ಆದರೆ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಇಂದ ಅಗ್ರಿಗೇಟ್ ಡಿಮಾಂಡ್ ಚೇಂಜ್ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ the effect of government spending multiplier is more than that of tax multiplier. ಸೊ ಹಾಗಾಗಿ ಇಲ್ಲಿ ನೋಡಿ ಅದನ್ನೇ ಹೇಳ್ತಿದ್ದಾರೆ, ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ದಿ ಟೋಟಲ್ ಸ್ಪೆಂಡಿಂಗ್, whereas tax enters multiplier process through their impact on disposable income, which influences the household consumption. ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ನೋಡಿ, ಅಸ್ಯೂಮ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ 0.8, ದೆನ್ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೇಯರ್, ದ ಮಲ್ಟಿಪ್ಲೇಯರ್ ಗೊತ್ತಲ್ಲ ನಿಮಗೆ, 1 divided by 1 minus c. ಓಕೆ, ಸೊ 1 divided by 1 minus c ಬದಲು ನಾನೇನು ಯೂಸ್ ಮಾಡಿದ್ದೀನಿ, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ 0.8ನೇ ಯೂಸ್ ಮಾಡಿದ್ದೀನಿ. ಸೊ 1 minus 0.8 ಅಂತ ತಗೊಂಡಾಗ 0.2 ಸಿಗುತ್ತೆ. ಸೊ 1 divided by 0.2 ನೀವು ಮಾಡಿದಾಗ 5 times ಅದರದ್ದು ಎಫೆಕ್ಟ್ ಇದೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ. ಓಕೆನಾ? ಇಫ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್ ಇಟ್ಸ್ government increases its expenditure by 100, then the equilibrium income will be increased 5 into 100, which is equal to 500. So that is delta y divided by delta g is equal to 1 divided by 1 minus c. Correct? So delta y divided by delta g is equal 1 divided by 1 minus c ಏನು ಬಂತು ನಮಗೆ? 5 ಬಂತು. ಕರೆಕ್ಟಾ? ಸೊ ಡೆಲ್ಟಾ y divided by g, ಡೆಲ್ಟಾ ಚೇಂಜ್ ಇನ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? 100 ಕೊಟ್ಟಿದ್ದಾರೆ ಅಲ್ವಾ? ಸೊ 100 is equal to 5. Make a cross multiplication. Delta y is equal to 500. The effect of expenditure multiplier is 5 times the government expenditure. So it is 500. Now let us calculate tax multiplier and what will be the result. ಸೊ ಇಲ್ಲಿ ನೀವು ಟ್ಯಾಕ್ಸ್ ಮಲ್ಟಿಪ್ಲೇಯರ್ನ ಯೂಸ್ ಮಾಡೋದೇ ಆದರೆ ಮಕ್ಕಳು, ಟ್ಯಾಕ್ಸ್ ಒಂದು ನಿಮಿಷ ಮಲ್ಟಿಪ್ಲೇಯರ್.
ಸೊ ಟ್ಯಾಕ್ಸ್ ಮಲ್ಟಿಪ್ಲೇಯರ್ನ ನೀವು ತಗೊಳೋದೇ ಆದರೆ ಇಲ್ಲಿ ನಾವು ನೆಗೆಟಿವ್ ಆಗಿದೆ ಟ್ಯಾಕ್ಸ್ ಮಲ್ಟಿಪ್ಲೇಯರ್. ಸೊ ಮೈನಸ್ ಸಿ ಡಿವೈಡೆಡ್ ಬೈ 1 ಮೈನಸ್ ಸಿ ವಿಲ್ ಗೆಟ್ ಇಟ್. ಸೊ ಮೈನಸ್ ಸಿ ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಅದನ್ನು ನಾವು ಅಸ್ಯೂಮ್ ಮಾಡ್ಕೊಂಡಿರೋದು 0.8. ಸೊ ಹಾಗಾಗಿ ಮೈನಸ್ 0.8 ಡಿವೈಡೆಡ್ ಬೈ 1 ಮೈನಸ್ 0.2ನ ನೀವು ತಗೊಂಡ್ರೆ 0.1 ಮೈನಸ್ 0.8 ತಗೊಂಡ್ರೆ ನಿಮಗೆ ಉಳಿಯೋದು ಎಷ್ಟು ಬರುತ್ತೆ, ಮೈನಸ್ ಮಾಡಿದಾಗ 0.2 ಬರುತ್ತೆ. ಸೊ ಇದನ್ನ 0 ಮೈನಸ್ 0.8 ಡಿವೈಡೆಡ್ ಬೈ 0.2 ಇಂದ ಡಿವೈಡ್ ಮಾಡಿದಾಗ ಮೈನಸ್ 4 ಬರುತ್ತೆ. ಕರೆಕ್ಟಾ? ಸೊ ಟ್ಯಾಕ್ಸ್ ಕಟ್ ಬೈ 100 ಅಂದ್ರೆ ಏನು, ಚೇಂಜ್ ಇನ್ ಟ್ಯಾಕ್ಸ್ ಇಸ್ ಮೈನಸ್ 100 ಅಂತ ಅರ್ಥ. ಸೊ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಇಂದ ಏನಾಗುತ್ತೆ, ಗವರ್ನಮೆಂಟ್ ವಾಪಸ್ ನಮಗೆ ಕೊಡುತ್ತೆ ಅಲ್ವಾ. ಸೊ ಟ್ಯಾಕ್ಸ್ ರಿಡಕ್ಷನ್ ಕಡಿಮೆ ಆಯ್ತಲ್ವಾ, ಅದನ್ನ ಇಂಡಿಕೇಟ್ ಮಾಡ್ತಾ ಇರೋದು ಮೈನಸ್ 100 ಅಂತ ಹೇಳ್ತೀವಿ. ಸೊ ಮೈನಸ್ 100 ಫಾಲ್ ಆದಾಗ ಏನಾಗುತ್ತೆ ಅಂತ ಇಲ್ಲಿ ನೋಡಿ. ನಮ್ಮ ಈಕ್ವೇಶನ್ ಪ್ರಕಾರ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಮೈನಸ್ ಸಿ ಡಿವೈಡೆಡ್ ಬೈ 1 ಮೈನಸ್ ಸಿ. ಕರೆಕ್ಟಾ? ಸೊ ನಮಗೆ ಮೈನಸ್ ಸಿ ಡಿವೈಡೆಡ್ ಬೈ 1 ಮೈನಸ್ ಸಿ ನಮ್ಗೆ ಇಲ್ಲಿ ಆನ್ಸರ್ ಸಿಕ್ಕಿದೆ, ಅದು ಮೈನಸ್ 4 ಅಲ್ವಾ. ಸೊ ಮೈನಸ್ 4 ಹಾಕೊಳ್ಳೋಣ. ನೆಕ್ಸ್ಟ್ ಡೆಲ್ಟಾ ಟಿ ಜಾಗದಲ್ಲಿ ನಾವು ಏನ್ ಸಿಕ್ಕಿದೆ, ನಮಗೆ ಮೈನಸ್ 100 ಸಿಕ್ಕಿದೆ. ಸೊ ಅದನ್ನ ನೀವು ಮೈನಸ್ 100 ಹಾಕೊಳ್ಬೇಕಲ್ವಾ. ಸೊ ಡೆಲ್ಟಾ ವೈ ಡಿವೈಡೆಡ್ ಬೈ ಮೈನಸ್ 100. ನಾವು minus 4 below nothing is there, okay, denomination nothing is there, so we will write it as 1. So here we have equals, no. So if you make a cross multiplication, you'll get delta y is delta y into 1, you'll get delta y, okay, which is equal to minus 4 into minus 100, which is equal to 400. What is government expenditure? 500. Okay, government expenditure multiplier gives 500. What about tax multiplier is giving 400. So in absolute terms, if we compare, government expenditure multiplier is more powerful or effective than that of tax multiplier. Okay, makla. So will be increase in equilibrium income, which is less than the amount by which it increased government expenditure. Okay, increased government expenditure. Clear makla? So ಏನ್ ಹೇಳ್ತಿದ್ದಾರೆ ಅಂದ್ರೆ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಮಾಡಿದಾಗ ಆಗೋ ಅಂತ ಇಕ್ವಿಲಿಬ್ರಿಯಂ ಇನ್ಕಮ್ ಏನಿದೆ ಅದು ಜಾಸ್ತಿ, ಆದ್ರೆ ಟ್ಯಾಕ್ಸ್ ಮಲ್ಟಿಪ್ಲೇಯರ್ ಇಂದ ಇನ್ಕ್ರೀಸ್ ಆಗಿರೋ ಟ್ಯಾಕ್ಸ್ ರಿಡಕ್ಷನ್ ಇಂದ ಅಗ್ರಿಗೇಟ್ ಡಿಮಾಂಡ್ ಶಿಫ್ಟ್ ಆಗಿ ಅಪ್ವರ್ಡ್, ಅದರಿಂದ ಆಗುವಂತ ಚೇಂಜಸ್ ಇನ್ ಈಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್ ಏನಿದೆ ಅದು ಕಡಿಮೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೇಯರ್ ಇಸ್ ಮೋರ್ ಎಫೆಕ್ಟಿವ್ ದ್ಯಾನ್ ದಟ್ ಆಫ್ ಟ್ಯಾಕ್ಸ್ ಮಲ್ಟಿಪ್ಲೇಯರ್ ಅಂತ ಹೇಳ್ಬೋದು. ಫಾರ್ ಇನ್ಕ್ರೀಸ್ಡ್ ಇನ್ಕಮ್,